ನಮಸ್ತೆ, ನಾನು ನಿಮ್ಮ ಅಶೋಕ್ ಹೆಗಡೆ, ಮಿಸಸ್ ಅಂಡ್ ಮಿಸ್ಟರ್ ಅಶೋಕ್ ಹೆಗಡೆ ವ್ಲಾಗ್ನಿಂದ ಮಾತಾಡ್ತಿದ್ದೀನಿ. ಒಬ್ಬ ವಿಶೇಷ ಅತಿಥಿಯೊಂದಿಗೆ ವಿಶೇಷ ವ್ಯಕ್ತಿತ್ವ ಇರುವಂಥವ್ರ ಜೊತೆ ನಾನು ಕೂತಿದ್ದೀನಿ. ಇದು ನನ್ನ ಸೌಭಾಗ್ಯ. ಮೇಡಮ್ ಅವರೇ ಸರ್ ನಮಸ್ತೆ. ನಮಸ್ತೆ. ಹೇಳ್ತೀನಿ ಆಮೇಲೆ. ಈ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಏನೋ ಹೇಳ್ತಾರೆ, ಅದು ಹೆಂಗೆ ನನಗೆ ಏನು ಯಾವುದು ಮದುವೆ ಇಷ್ಟ ಏನು ಅಂತ ನಾನು ಕೇಳ್ತಾರೆ. ನನ್ನದು ಲವ್ ಮ್ಯಾರೇಜ್ ಆಗಿದ್ರಿಂದ ನನ್ನನ್ನು ಕೇಳಿದ್ರೆ ನನ್ನ ಲವ್ ಮ್ಯಾರೇಜೇ ಇಷ್ಟ ಅಂತ ಹೇಳ್ತೀನಿ ಒಬ್ವಿಯಸ್ಲಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ ಮಾಡ್ಕೊಳ್ಳೋದು, ಭಾವನೆ ಇದ್ರೆ, ಪ್ರೀತಿ ಅನ್ನೋದು, ಎಷ್ಟೊಂದು ಜನ ಅರೇಂಜ್ ಮ್ಯಾರೇಜ್ ಆದವರು ಲವ್ ಮ್ಯಾರೇಜ್ ಆಗಿರಬಹುದು ಅನ್ನೋ ರೀತಿಯಲ್ಲಿ ಬದುಕೋರು ಇದ್ದಾರೆ. ಹಾಗಾಗಿ ಅದನ್ನ ನೋಡಿದ್ರೆ ಎರಡೂ ಸರಿಯಾದದ್ದೇ, ಎರಡೂ ಒಳ್ಳೆ ರೀತಿಯಲ್ಲಿ ಇರಬಹುದು. ಅಲ್ಟಿಮೇಟ್ಲಿ ಅದು ಅವ್ರವ್ರು ಹೊಂದ್ಕೊಂಡು ಹೋಗುವವರ ಮನಸ್ಸಿಗೆ ಬಿಟ್ಟಿದ್ದು ಅಂತ ನನ್ನ ಕೇಳಿದ್ರೆ ನಂಗೆ ಲವ್ ಮ್ಯಾರೇಜೇ ಇಷ್ಟ. ಸಿಂಧುಶ್ರೀ ಹೆಬ್ಬಾರ್ ಅಂತ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಇಲ್ಲಿ ಯಕ್ಷಗಾನ ಕಲಾವಿದೆ ಆ ಥರದಲ್ಲಿ ತಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರೇ, ಹೇಗೆ ಫಸ್ಟ್ ನಿಮ್ಮ ಊರು, ಬಾಲ್ಯ ಅದರದ್ದು ತಗೊಂಡ್ಬರೋಣ, ಆಮೇಲೆ ಯಕ್ಷಗಾನಕ್ಕೆ ಬರೋಣ. ತಮ್ಮ ಬಾಲ್ಯ ಎಲ್ಲಿ, ಹುಟ್ಟೂರು ಯಾವುದು, ತಮ್ಮ ಫ್ರೆಂಡ್ಸು, ಆತ್ಮೀಯರು, ಕಲಿಕೆ, ಈಗ ಇದೆಲ್ಲ ಅದ್ರ ಬಗ್ಗೆ ಒಂದಷ್ಟು ಹೇಳ್ಬಿಡಿ, ಆಮೇಲೆ ನಾವು ಯಕ್ಷಗಾನಕ್ಕೆ ಬರೋಣ. ಹಾಂ ಸರ್, ನಾನು ಕುಂದಾಪುರ ತಾಲೂಕಿನ ಹಾಲಾಡಿಯ ನಾಲ್ತೂರು ಅನ್ನುವಂಥ ಬಿತ್ಕಲ್ಕಟ್ಟೆ. ಹಾಲಾಡಿ ಮೇಳ ಅಂತ ಒಂದಿದೆ. ಹೌದು, ಅವರದ್ದು ಈ ವರ್ಷದ ಪ್ರಸಂಗ ಎಲ್ಲಿ ನೋಡಿದ್ರು ಸೂಪರ್ ಹಿಟ್ ಪದ್ಯಗಳು ವೈರಲ್ ಆಗ್ತಾ ಇದೆ. ಅದೇ ಊರು ಹಾಲಾಡಿ. ಅಲ್ಲಿ ಬಿತ್ಕಲ್ಕಟ್ಟೆ ಅಂತ ಊರಿದೆ, ಅಲ್ಲಿ ನಾಲ್ತೂರು ಅನ್ನುವಂಥ ಊರಲ್ಲಿ ನಾನು ಹುಟ್ಟಿದ್ದು. ಅಪ್ಪ ಅಮ್ಮ ಅವರ ಕೆಲಸಕ್ಕೋಸ್ಕರ ಮದ್ದೂರು, ಮಂಡ್ಯದಲ್ಲಿ ಬಂದು ಸೆಟಲ್ ಆದ್ರು. ನಾನು ಮಾತ್ರ ಅಜ್ಜ ಅಜ್ಜಿ ಜೊತೆ ಇದ್ದು ಬೆಳೆದವಳು, ಊರಲ್ಲೇ ಬೆಳೆದವಳು. ಅಲ್ಲಿಯ ಗೌರ್ಮೆಂಟ್ ಶಾಲೆಯಲ್ಲೇ ನಾನು 1ರಿಂದ 7ನೇ ತರಗತಿ ತನಕ ಓದಿದ್ದು. ಮುಂದೆ ಕುಂದಾಪುರದಲ್ಲಿ ಓದಿ ನಂತರ PU ಹಾಗೂ ಡಿಗ್ರಿ ಮತ್ತೆ ನನ್ನ PG MA ಓದ್ಲಿಕ್ಕೆ ಎಲ್ಲ. ಮೇಡಮ್ ಅವರೇ, ನೀವು ಕುಂದಾಪುರ ಆ ಥರ ಅಲ್ಲಿ ಆ ಕಡೆ ಅದು ಹಾಲಾಡಿ ಹತ್ತಿರದ ಇದು 1ರಿಂದ 5ನೇ ಕ್ಲಾಸು, ಅಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಆ ಹಳ್ಳಿಯ ಸೊಗಡು ಬೇರೆ. ಆ ಹಳ್ಳಿಯ ಇದರಲ್ಲಿ ಆ ಗೆಳೆತನದಲ್ಲಿ ಆ ಕಚ್ಚಾಟ, ಜಗಳಾಟ, ಅದು ಇದು ಅಂತ ಏನು ನಮಗೆ ಗೊತ್ತಿರಲ್ಲ. ಅಂಥದ್ದು ಯಾವುದಾದ್ರೂ ಬಾಲ್ಯದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರ ಜೊತೆ ಆದರೂ ಒಂದು ಸಣ್ಣ ಜಗಳ ಪಗಳ ಅಥವಾ ಏನೋ ಒಂದು ನೆನಪಿನಲ್ಲಿರುವಂಥದ್ದು, ಇವತ್ತಿನವರೆಗೂ ಇಬ್ಬರು ಸೇರಿದಾಗ ನೆನೆಸ್ಕೊಂಡು ನಗುವಂಥದ್ದು ಯಾವ್ದಾದ್ರು ಒಂದು ಸನ್ನಿವೇಶಗಳು ಅಥವಾ ಘಟನೆಗಳು? ಸರ್, ನಾನು ಹಾಗೆ ಜಾಸ್ತಿ ಜಗಳಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಸ್ವಲ್ಪ ಹೊಂದ್ಕೊಂಡು ಹೋಗುವಂಥದ್ದೇ. ನಾನೇನಿದ್ರು ಸ್ವಲ್ಪ ಈ ಓದೋದ್ರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರ್ತಾ ಇತ್ತು. ಎದುರುಗಡೆಯಿಂದ ನಾವು ಒಳ್ಳೆ ಫ್ರೆಂಡ್ಸ್. ನಂದು ಇವಾಗ್ಲೂ ಬೆಸ್ಟ್ ಫ್ರೆಂಡ್ ಇದ್ದಾಳೆ. ವಿ ಆರ್ ಸ್ಟಿಲ್ ಗುಡ್ ಫ್ರೆಂಡ್ಸ್. ಬಟ್ ಎಜುಕೇಶನ್, ಓದು, ಕೀರ್ತನ ಅಂತ ಹೇಳಿ ಓದಿನ ವಿಷಯ ಬಂದಾಗೆಲ್ಲ ನಾವು ತುಂಬಾ 7th, 8th, 9th ಎಲ್ಲ ತುಂಬಾ, ಅಲ್ಲ 5th ತುಂಬಾ ಕಾಂಪಿಟೇಷನ್ ಇರ್ತಿತ್ತು. ವಿ ಆರ್ ಸ್ಟಿಲ್ ಗುಡ್ ಫ್ರೆಂಡ್ಸ್. ಬಟ್ ಅದೊಂದು ನನ್ಗೆ ಯಾವಾಗ್ಲೂ ಬಾಲ್ಯ ಅಂದ್ರೆ ಹೇಗೆ ಹೆಲ್ದಿ ವೇಯಲ್ಲೂ ಕೂಡ ನಾವು ತಗೊಂಡು ಹೋಗ್ಬೋದು, ಕಾಂಪಿಟೇಷನ್ ಇದ್ರೂ ಕೂಡ ಅನ್ನೋದು, ಅದೊಂದು ನಂಗೆ ಯಾವಾಗ್ಲೂ ನೆನಪಿರುವಂತದ್ದು. ಬಿಟ್ರೆ ನಾನು ಹೊಡೆದಾಟ ಅಂತದ್ದೆಲ್ಲ ನಾನು ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಇರುತ್ತಲ್ಲ, ಹೊಡೆದಾಟ ಅಂದ್ರೆ ಜೋರಲ್ಲ, ಸುಮ್ಮನೆ ಚಾಕ್ಲೇಟ್ ಏನಿ ತಗೊಂಡ ನಾನು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಅದರದ್ದು ಇದೇ ಬೇರೆ. ಈಗಿನ ಹುಡುಗರಲ್ಲಿ ಅದು ಬರೋದೇ ಇಲ್ಲ. ಅದಕ್ಕೋಸ್ಕರ ಹಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಅದು ಕುಂದಾಪುರ, ಸಿರ್ಸಿ ಈ ಕಡೆ ಅಂತಂದಾಗ ಆ ಬಾಲ್ಯದ ನೆನಪುಗಳು ನಮ್ಮನ್ನ ಎಲ್ಲೋ ಒಂದು ಕಡೆ ತಗೊಂಡು ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಕೇಳಿದ್ದು. ಮೇಡಮ್ ಅವರೇ, ತಾವು ಏನೇನು ಓದಿದಿರಿ, ಎಜುಕೇಶನ್ ಇದ್ರ ಬಗ್ಗೆ ಮಾತಾಡೋದಾದ್ರೆ? ನಾನು PU ಆದ್ಮೇಲೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದ್ದು ಸರ್, ಆಂಗ್ಲ ಸಾಹಿತ್ಯವನ್ನ ಮೇಜರ್ ಸಬ್ಜೆಕ್ಟ್ ಆಗಿ ತಗೊಂಡು. ಅದು ಮುಗಿದ್ಮೇಲೆ MA ಕೂಡ, ಮಾಸ್ಟರ್ ಆಫ್ ಆರ್ಟ್ಸ್ ಕೂಡ ಇಂಗ್ಲಿಷ್ ಸಾಹಿತ್ಯದಲ್ಲೇ ಮಾಡಿದ್ದು. ಈಗ PhD ಕೂಡ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಸಾಹಿತ್ಯದಲ್ಲೇ. ಹಾಗೆ ನಾನು ಲೆಕ್ಚರರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಜ್ಯೋತಿ, ಇವಾಗ ಪ್ರೆಸೆಂಟ್ಲಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ತಾತ್ಗುಣಿ, ಕನಕಪುರ ರೋಡ್. ನಾನು RNS ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ, ಕೃಪಾನಿಧಿಯಲ್ಲಿ ವರ್ಕ್ ಮಾಡಿದ್ದೀನಿ, SSMRV ಅಲ್ಲಿ ವರ್ಕ್ ಮಾಡಿದ್ದೀನಿ. 6 years ಟೋಟಲಿ. ಹೌದು ಮೇಡಮ್, ಇದೆಲ್ಲ ಈ ಥರ ಇಷ್ಟೊಂದು ಇರಬೇಕಾದ್ರೆ ಹೇಗೆ ನಿಮಗೆ ಈ ಯಕ್ಷಗಾನದ ಕಡೆಗೆ ಒಲವು ಹೇಗೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಯಾಕಂದರೆ ಆಂಗ್ಲ ಮಾಧ್ಯಮದಲ್ಲಿ ಓದೋರು ಇದು, ಅಥವಾ ಇದು ನಿಮಗೆ ಬಂದಿದ್ದು ಏನು ಅಂತಂದರೆ ಈ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಒಂದು ಏನು ಅಂತಂದರೆ ಕಲೆ
ಕಲೆ ಅಂತಂದ್ರೆ ಅದು ಯಕ್ಷಗಾನ ಕಲೆ. ನಿಮ್ಮ ಬರ್ತು ಅಲ್ಲಿ ಹುಟ್ಟು ಅದರಿಂದ ಈ ಕಡೆ ಬಂತು, ಅಥವಾ ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ತಾವು ಮಾತಾಡೋದಾದ್ರೆ? ಸರ್, ನೀವು ಹೇಳಿದ ಹಾಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಇವಾಗ ಯಾರಾದ್ರೂ ಸ್ವಲ್ಪ ದಿನ ಆದ್ಮೇಲೆ ಭೇಟಿ ಆದ್ರು ಅವ್ರ ವಿಷಯ ಡಿಸ್ಕಸ್ ಆಗೋದೇ ಯಕ್ಷಗಾನದ ಬಗ್ಗೆ. ಅವ್ರು ಆ ಮೇಳಕ್ಕೆ ಹೋದ್ರಂತೆ, ಈ ಪ್ರಸಂಗ ನೋಡಿದೆ, ಅವ್ರ ಅದ ಅರ್ಥ ಹೇಳಿದ್ರು ಸರಿ ಇದೆ. ಈ ಉತ್ತರ ಕನ್ನಡದಲ್ಲಂತೂ ನಾನು ತುಂಬಾ ಹವ್ಯಕರ ಒಡನಾಟ ಇರೋದ್ರಿಂದ ನೋಡ್ತಾ ಇರ್ತೀನಿ, ಬಾವಾ ಆ ಪ್ರಸಂಗ ನೋಡಿದ್ಯಾ, ಅದು ಚಲೋ ಇದ್ದು, ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಗೋದು. ನಮ್ಮ ಮನೆಯಲ್ಲೂ ಕೂಡ ನನ್ನ ಅಪ್ಪ ಯಕ್ಷಗಾನ ಪ್ರೇಮಿ, ಯಕ್ಷಗಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಬಟ್ ನನಗೆ ಕಲಿಬೇಕು ಅಂತ ಏನು ಅನ್ಸಿದ್ದಿರ್ಲಿಲ್ಲ. ನಾನು ಡಾನ್ಸ್ ಎಲ್ಲ ಮಾಡ್ತಾ ಇದ್ದೆ, ಮೂವಿ ಸ್ಟೈಲ್ ಡಾನ್ಸ್ ಎಲ್ಲ ಬಿಟ್ರೆ ಯಕ್ಷಗಾನ ನಾನು ಕಲ್ತಿರ್ಲಿಲ್ಲ. ಮತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಣ್ಣು ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಇತ್ತು, ಬೇಡ ಕಲಿಯೋದು. ಭರತನಾಟ್ಯ ಕಲೀಲಿಕ್ಕೂ ನನ್ನ ಎನ್ಕರೇಜ್ ಮಾಡಿರ್ಲಿಲ್ಲ, ನಾನು ಕಲಿತೀನಿ ಅಂತ ಹೇಳಿದ್ರು ಕೂಡ. ನಾನು ಹೇಳಿದ್ರೆ ಎಷ್ಟೊಂದು ಜನ ಹೌದಾ ಅಂತ ಕೇಳ್ತಾರೆ. ನಾನು ಕೋವಿಡ್ ಆದ್ಮೇಲೆ ಸರ್, ಕೋವಿಡ್ ಟೈಮಲ್ಲಿ ನನ್ನ ಯಜಮಾನರು ಕೂಡ ಯಕ್ಷಗಾನ ಗುರುಗಳು ಮತ್ತೆ ಭಾಗವತರು ಮನೇಲೇ ಇರ್ತಿದ್ರು. ನಾನು ಅಲ್ಲಿ ತನಕ ನಾನು ಎಜುಕೇಶನ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದವಳು, PhD ಅದು ಇದು ಅಂತ ಹೇಳಿ. ಅವ್ರ ಹತ್ರ ಇದು ಹೇಗಾಗ್ತದೆ, ಇದು ಹೇಗೆ ತಾಳ, ಅದು ಹೇಗೆ ಎಷ್ಟು ಅಕ್ಷರ ಬರುತ್ತೆ, ಹೆಂಗೆ ಅಂತ ಕೇಳಿ ಪ್ರಸಂಗಗಳನ್ನೆಲ್ಲ ನೋಡ್ತಾ ನನಗೆ ಅದು ಹೇಗಂತ ಗೊತ್ತಿಲ್ಲ, ಎಟ್ ಪಾಯಿಂಟ್ ತುಂಬಾ ಇಂಟ್ರೆಸ್ಟ್ ಬಂತು ನನಗೆ. ಇವರು ಕೂಡ ನನ್ನನ್ನ ವೇಷ ಮಾಡ್ಲಿಕ್ಕೆ ಸಣ್ಣ ಪುಟ್ಟ ವೇಷ ಕೊಡ್ತಾ ಎನ್ಕರೇಜ್ ಮಾಡ್ತಾ ಹೋದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ರಂಗದ ಮೇಲೆ ಎಷ್ಟೋ ಸಲ ತಪ್ಪು ಮಾಡ್ತಿದ್ದೆ, ನಂಗೆ ಗೊತ್ತಾಗ್ತಿತ್ತು ನಾನು ತಪ್ಕೊಂಡಿದ್ದೀನಿ, ಕುಣಿತ ಸರಿ ಮಾಡ್ಲಿಲ್ಲ, ಹೆಜ್ಜೆ ತಪ್ಪಿದ್ದೀನಿ, ಚಂಡೆ ಮೊದಲೇವರೆಗೂ ತಪ್ಪು ಸಾಕಿದ್ದೀನಿ, ಹಂಗೆ ಗೊತ್ತಾಗ್ತಿತ್ತು. ನಿಂದು ಈಗ ತಪ್ಪಾಗಿದೆ ಅಂತ ಹೇಳ್ತಿದ್ರು ಬಿಟ್ಟೆ ಯಾವತ್ತೂ ನಿಂಗೆ ವೇಷ ಕೊಡೋದಿಲ್ಲ ಅಂತ. ನನಗೆ ಅಂದ್ರೆ ಕಲ್ತಿದ್ದಕ್ಕಿಂತ ಅಂದ್ರೆ ಪ್ರಾಪರ್ ಆಗಿ ಕೂತು ಮನೆಯಲ್ಲಿ ವರ್ಷಗಟ್ಟಲೆ ಕಲ್ತಿದ್ದಕ್ಕಿಂತ ರಂಗಸ್ಥಳದ ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದಲ್ಲ, ಅದ್ರಿಂದ ತುಂಬಾ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಮತ್ತು ನಾನು ಯಕ್ಷಗಾನಕ್ಕೆ ನನ್ನನ್ನು ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡ್ಮೇಲೆ ನಂಗೆ ಜೀವನದಲ್ಲೂ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿದೆ. ಮೇಡಮ್ ಅವರೇ, ನಿಮ್ಮ ಯಜಮಾನರು ಸುಬ್ರಾಯ್ ಹೆಬ್ಬಾರ್ ಅವರು ಕೂಡ ಭಾಗವತಿಕೆ ಇದು, ನೀವು ಏನಾದರೂ ಆ ಥರದ ಭಾಗವತಿಕೆ ಕೆಲವು ಹಾಡುಗಳು ಏನಾದರೂ ತಮಗೆ? ಇಲ್ಲ ಸರ್, ನಂಗೆ ಭಾಗವತಿಕೆ ಮಾಡ್ಬೇಕಂತ ಕಲಿಬೇಕಂತ ಇಂಟ್ರೆಸ್ಟ್ ಇದೆ. ನಂಗೆ ತುಂಬಾ ಜನ ಸ್ವರನು ಸ್ವಲ್ಪ ಗಟ್ಟಿ ಇದೆ, ಕಲೀರಿ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಅದು ಹೀಗೆ ಇರಬೇಕು ಅಂತ ಏನಿಲ್ಲ. ಇಲ್ಲ ಸರ್, ನಂಗೆ ನಿಜ. ಯಾಕೆಂದ್ರೆ ನೀವು ಅಂದ್ರೆ ಕುಣಿತ ಇದ್ದವರಿಗೆ ಯಕ್ಷಗಾನದಲ್ಲಿ ಅದೊಂದು ಏನು ಅಂತಂದ್ರೆ ಕುಣಿಯವರಿಗೆ ಆ ಇದು ಬಂದೇ ಬರುತ್ತೆ. ಆ ಭಾಗವತಿಗೆ ಆ ಹಾಡುಗಳು ಇರುತ್ತಲ್ಲ, ಅದು ಒಂದೊಂದ್ಸರಿ ಬಿಟ್ರು ಅಂತ ಇಟ್ಕೊಳ್ಳಿ, ಇನ್ನೊಂದೇನೋ ಇರುತ್ತೆ, ಮತ್ತೆ ಅದನ್ನ ಎತ್ತು ಕೊಡ್ತಾರೆ. ನಾನು ಆ ದೃಷ್ಟಿಯಿಂದ ಹೇಳಿರೋದು, ಅದು ಸ್ವಲ್ಪನಾದ್ರೂ ಒಂದು ಬರುತ್ತೆ ಮೇಡಮ್. ಅದೇನು ನೀವು ಸುಬ್ರಾಯ್ ಹೆಬ್ಬಾರ್ ಅವ್ರ ತರ ಅಥವಾ ಜನ್ಸಾಲೆ ಅವ್ರ ತರ ಅಥವಾ ಅವ್ರ ತರ ಎಲ್ಲ ಹಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸಿಂಧು ಶ್ರೀ ಅವರಾಗಿ ಹೆಬ್ಬಾರ್ ಅವರ, ಸುಬ್ರಾಯ್ ಹೆಬ್ಬಾರ್ ಅವರ ಮಿಸಸ್, ಯಾಕಂದ್ರೆ ಭಾಗವತರೇ ನಿಮ್ಮ ಗುರುಗಳು ಆಗಿದ್ದ ಒಂದು ಸಣ್ಣದೇ ಇರಲಿ ಸರ್. ಒಂದು ಲೈನ್ ಹೇಳ್ತೀನಿ, ನಂಗೆ ಜಾಸ್ತಿ ಬರೋದಿಲ್ಲ ಮುಜುಗರದಿಂದನೇ. ಎಂತ ಸುಂದರ ನಿವನು ಎಂತಿವನ ನಾ ಹೊಂದುವೆನು. ಅಷ್ಟೇ ಸರ್ ನಂಗೆ ಜಾಸ್ತಿ. ಮೇಡಮ್ ಅವರೇ, ಹಾ ಸರ್, ಯಕ್ಷಗಾನ ಅದು ಗಂಡು ಕಲೆ ಅನ್ನೋದು ಮೊದಲು ಇತ್ತು. ಸ್ತ್ರೀ ವೇಷಗಳನ್ನು ಕೂಡ ಪುರುಷರೇ ಮಾಡೋರು. ಇತ್ತಿತ್ತಲಾಗಿ ಭಾಗವತಿಕೆಯಿಂದನೂ ಹಿಡಿದು ಸ್ತ್ರೀ ವೇಷಗಳಿರೋ ಅವರದ್ದೇ ಆದಂಥ ಒಂದು ಆ ಮಂಡಳಿ ಇದೆ, ಅಥವಾ ಇದು ತಮಗೆ ಏನನ್ಸುತ್ತೆ ಅಲ್ಲಿಂದ ಖುಷಿನ ಏನು ಎತ್ತ? ಸಾಂಪ್ರದಾಯಿಕವಾದಂಥ ಕಲೆ, ಈಗ ಹೆಣ್ಮಕ್ಳು ಇದು ಮಾಡ್ತಿದ್ದಾರೆ, ಯಕ್ಷಗಾನ ಕುಣಿತಾ ಇದೆ, ಭಾಗವತಿಕೆ ಮಾಡ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಬದಲಾವಣೆ ಅನ್ನೋದು ಎಲ್ಲ ರಂಗದಲ್ಲೂ ಆಗೋ ಹಾಗೆ ಯಕ್ಷಗಾನ ರಂಗದಲ್ಲೂ ಆಗಿದೆ. ಇವಾಗ ಅಂತಲ್ಲ, ಮೊದಲನೇದಾಗಿ ಮಹಿಳಾ ತಂಡವನ್ನ ರಚನೆ ಮಾಡಿದ್ದು ನನ್ನ ಅಪ್ಪನ ಕಸಿನ್ ಮೂಕಾಂಬಿಕಾ ವಾರಂಬಳ್ಳಿ ಅಂತ ಹೇಳಿ. ಅವ್ರ ಬಗ್ಗೆ ನಾನು ಅವ್ರ ಹತ್ರ ಹೋಗಿ, ನಮ್ದು ಸಂಬಂಧ ಸ್ವಲ್ಪ ಕಟ್ಟಾಗಿತ್ತು, ಅದಾದ್ಮೇಲೆ ಹೋಗಿ ಮಾತಾಡ್ಸಿದಾಗೆಲ್ಲ ಅವ್ರದ್ದು ಚಾಲೆಂಜಸ್ ತುಂಬಾ ಇತ್ತು ಸರ್. ಅವ್ರನ್ನೆಲ್ಲ ನಾವು ಯಾರು ಮಹಿಳಾ ಕಲೆಯ ವಿದ್ಯೆಯರು ಇವಾಗ ಇದ್ದೀವಿ ಅವ್ರು ನೆನ್ಪು ಮಾಡ್ಕೊಳ್ಳಿ. ಯಾಕೆ ಹೇಳಿದೆ ಅಂತಂದ್ರೆ, ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಏನು ಅಂತ ನಮ್ ಡಾನ್ಸ್ ಮಾಡ್ಬೇಕಾದ್ರೂ ನಮಗೆ ಎನ್ಕರೇಜ್ ಇರ್ಲಿಲ್ಲ. ಹಾಗಂದಾಗ ಇವತ್ತು ಆ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಅದು ಸಾಮಾನ್ಯವಾದಂತ ಸ್ಟ್ರಗಲ್ ಅಲ್ಲ. ಅದಕ್ಕೆ ನಾನು ಹೇಳಿದ್ದು ಸರ್, ಯಾರು ನಮ್ಗೆ ಈ ದಾರಿ ಹಾಕೊಟ್ಟಿದಾರಲ್ಲ, ಪೀಪಲ್ ಹೂ ಹ್ಯಾವ್ ಮೇಡ್ ದ ವೇ ಈಸಿ, ಯಾವತ್ತೂ ಸ್ಮರಣೆ ಮಾಡಬೇಕು. ಮತ್ತೆ ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳು ಮಾಡ್ತಾರೆ, ಅವ್ರಿಗೆ ಏನೋ ಒಂದು ಅವರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ ಅಂತ ಹೇಳಿದ್ರೆ
ಪ್ರೋತ್ಸಾಹ ಮಾಡುವವರಿದ್ದಾರೆ ಸರ್. ಅಂದ್ರೆ ನಾವು ಬೆಳಿತೀವಿ ಅಂತ ಹೇಳಿದ್ರೆ ಆಸಕ್ತಿ ಇದ್ರೆ ಪ್ರೋತ್ಸಾಹಿಸುವವರಿದ್ದಾರೆ. ಇವಾಗ ಹವ್ಯಕದಲ್ಲಿ ತಾಳ್ಮದ್ಲೆ ಇದೆ, ಎಲ್ಲ ಅರ್ಥಧಾರಿಗಳು ಗಂಡಸ್ರೆ, ನಾನು ಒಬ್ಳೆ ಹುಡುಗಿ. ಮತ್ತೆ ನಾನು ಇವಾಗ್ಲೂ ನನ್ಗೆ ಅನಿಸ್ತಾ ಇಲ್ಲ ನಾನು ಅಂತ ಪ್ರೊಫೆಷನಲ್ಸ್ ಜೊತೆ ನಂದು ಹವ್ಯಾಸಿ ಕಲಾವಿದೆ, ನಾನು ತಾಳಮದ್ಲೇಲಿ ಅರ್ಥ ಹೇಳ್ಬಹುದು ಅಂತ ನನ್ಗೆ ಅಂದ್ರೆ ಇವಾಗ್ಲೂ ಭಯ ಇದೆ, ನರ್ವಸ್ನೆಸ್ ಇದೆ. ಅಂದ್ರೆ ಹೇಳೋದು ಅಂದ್ರೆ ನಾನೆಂತೋ ದೊಡ್ಡ ಕಲಾವಿದೆ ಅಂತಲ್ಲ. ಈಗ ಒಬ್ಳು ಹುಡುಗಿ ಇದ್ದಾಳೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಕಲಾವಿದರು ಪ್ರೋತ್ಸಾಹ ಮಾಡೇ ಮಾಡ್ತಾರೆ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಕಲೆಯನ್ನ ಬೆಳೆಸ್ಕೊಂಡು ಹೋದ್ರೆ, ನಮ್ಗೆ ಹೆಣ್ಮಕ್ಳಿಗೆ ಯಕ್ಷಗಾನ ರಂಗದಲ್ಲಿ ಚಾಲೆಂಜಸ್ ಇದ್ದೇ ಇದೆ. ಅಂದ್ರೆ ವಾಶ್ರೂಮ್ ಅವೈಲೇಬಿಲಿಟಿಯಿಂದ ಹಿಡಿದು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಜಾಗ ಇರೋದಿಲ್ಲ, ಆಮೇಲೆ ರಾತ್ರಿ ಟೈಮಲ್ಲಿ ಊರ್ ಕಡೆ ಎಲ್ಲ ಯಕ್ಷಗಾನ ಆದ್ರೆ ಹೋಗಿ ಬರುವುದು, ಟ್ರಾವೆಲಿಂಗ್, ಈಗ ಯಾರ ಜೊತೆನೋ ಹೋಗ್ಲಿಕ್ಕೆ ಆಗುದಿಲ್ಲ, ಸಮಾಜ ಏನೋ ಮಾತಾಡ್ಬಹುದು ಹೋದ್ರೆ, ಅದೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ಹಾಗಂತೇಳಿ ಪ್ರೋತ್ಸಾಹ ಮಾಡುವುದಿಲ್ಲ ಅದೇನಿಲ್ಲ, ಪ್ರೋತ್ಸಾಹಿಸುವವರು ಅಷ್ಟೇ ಪ್ರಮಾಣದಲ್ಲಿ ಇದ್ದಾರೆ. ಚಾಲೆಂಜಸ್ ಇದೆ, ಇಲ್ಲ ಅಂತೆಲ್ಲ. ಈಗ ನನಗೆ ನೀವು ಅಂತಂದ್ರೆ ಸಾಕಷ್ಟು ಓದಿದವರು ಮತ್ತೆ ತಿಳ್ಕೊಂಡವರು, ಇತ್ತೀಚಿನ ಒಂದು ಯಕ್ಷಗಾನದ ಕೆಲವೊಂದು ಇದರಲ್ಲಿ ಆಗಿನ ಯಕ್ಷಗಾನಕ್ಕಿಂತ ಇದೇನೋ ಬೇರೆ ರೀತಿ ಅಂತ ಕೆಲವೊಂದು ಇದರಲ್ಲಿ, ಅಂದರೆ ಆ ಮಾತುಗಾರಿಕೆ ಇರಬಹುದು ಅಥವಾ ಭಾಗವತಿಗೆಲ್ಲೂ ಕೂಡ ಸಾಕಷ್ಟು ಸಿನಿಮಾ ದಾಟಿಯ ಹಾಡುಗಳು, ಅದನ್ನೇ ಒಂಥರ ನಿಮಗೇನು ಅನಿಸುತ್ತೆ? ಯಾಕೆಂದರೆ ನೀವು ಅಂದ್ರಿ ಆಗಲೇ ನಿಮ್ಮ ಯಾರೋ ಒಬ್ಬರು ಸಂಬಂಧಿಕರು ಆ ಮಹಿಳಾ ಒಂದು ಯಕ್ಷಗಾನನ ಹುಟ್ಟಾಕೋದಕ್ಕೆ ಮೊದಲಿಗರು ಅಂತ, ಅಷ್ಟೆಲ್ಲ ನಿಮಗೆ ಗೊತ್ತಿರೋರಿಗೆ ಇವತ್ತಿನ ಈ ಸಂದರ್ಭದಲ್ಲಿ ತಾವೇನು ಮಾತಾಡ್ತೀರಿ? ಸರ್, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರಬೇಕು. ಅಂದ್ರೆ ಹೊಸತನ ಬೇಕು, ಎಲ್ಲಿವರೆಗೆ ಬೇಕು ಅನ್ನೋದು ಅದನ್ನು ಉಪಯೋಗಿಸಿಕೊಳ್ಳೋವರಿಗೆ, ಬಳಕೆ ಮಾಡುವವರಿಗೆ ಗೊತ್ತಿರಬೇಕು. ಅಂದ್ರೆ ನಾನು ದೊಡ್ಡ ಕಲಾವಿದರಿಗೆ ಹೇಳುವಷ್ಟು ದೊಡ್ಡ ಮಟ್ಟದಲ್ಲಿರುವ ಕಲಾವಿದೆ ಅಲ್ಲ, ಆದ್ರೂ ಕೂಡ ಕೆಲವೊಂದು ಅರ್ಥಗಳು ಅಸಂಬದ್ಧ ಅನ್ನಿಸುವುದು ರಂಗಕ್ಕೆ, ಅಥವಾ ಯಾವುದೋ ಈ ಚಲನಚಿತ್ರದ ಡೈಲಾಗ್ಸ್ ಅನ್ನ ತಂದು ಹೇಳುವಂಥದ್ದು. ಈಗ ಮೂವಿಯ ರಾಗಗಳನ್ನ ಬಳಕೆ ಮಾಡಿಕೊಳ್ಳಿ, ಸರಿ, ಅದು ಕೆಲವರು ಹಾಗೆ ಹೇಳುವವರು ಇದ್ದಾರೆ. ಪೌರಾಣಿಕ ಪ್ರಸಂಗದಲ್ಲಿ ನಾವು ಬಳಸುವುದಿಲ್ಲ, ಸಾಮಾಜಿಕ ಪ್ರಸಂಗದಲ್ಲಿ ಬಳಸ್ತೇವೆ. ಅಲ್ಲಿಗೆ ಒಂದೆರಡು ಸಂದರ್ಭಕ್ಕೆ ತಕ್ಕ ಹಾಗೆ ಇದ್ರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು, ನನಗೇನ್ ತಪ್ಪು ಅಂತ ಅನ್ನಿಸುವುದಿಲ್ಲ. ಮತ್ತೆ ಯಾವುದು ಅತಿ ಆಗಬಾರ್ದು ಸರ್. ಕೆಲವೊಂದು ವೇಷಭೂಷಣಗಳು ಅದು ಯಕ್ಷಗಾನದ ಅಂತ ಅನುಮಾನ ಬರ್ತದೆ. ಆ ತರ ವೇಷಭೂಷಣಗಳನ್ನ ಅದು ತುಂಬಾ ಎಂತ ಹೇಳುದು, ಜಿಗಿಮಿಗಿ ಅನ್ನುವಂತ ರೀತಿಯ ಇದು, ಹಾಗಂತ ಹೇಳಿ ಬದಲಾವಣೆ ಬೇಡ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಅಂದ್ರೆ ನೀವು ಜಾಸ್ತಿ ಕುಣಿಬಾರ್ದು, ಜಾಸ್ತಿ ಅರ್ಥ ಹೇಳ್ಬೇಕು, ಅದು ಎಲ್ಲ ಸರಿಯಲ್ಲ. ಯಕ್ಷಗಾನ ಅಂದ್ರೆ ಬರೀ ಅರ್ಥ ಹೇಳುದಲ್ಲ, ಅದು ತಾಳ್ಮದ್ಲೆ ಅಂತ ಅನ್ಸ್ಕೊಳ್ತದೆ. ಕುಣಿತವೂ ಬೇಕು, ವೇಷಭೂಷಣ ಬೇಕು, ಅರ್ಥಗಾರಿಕೆಯೂ ಇರಬೇಕು, ಎಲ್ಲ ಇರಬೇಕು, ರಂಗನಡೆ ಗೊತ್ತಿರಬೇಕು, ಎಲ್ಲ ಇದ್ರೂ ಕೂಡ ಅದಕ್ಕೊಂದು ಮಿತಿ ಅನ್ನುವುದು ಇರ್ಬೇಕಷ್ಟೇ. ಅತಿಯಾದ ಬದಲಾವಣೆ ಸರಿಯಲ್ಲ. ತಾವು ಅಂದ್ರೆ ಸಾಕಷ್ಟು ಓದಿ ಇದೆಲ್ಲ ತಿಳ್ಕೊಂಡವರು, ನಿಮಗೆ ಅತ್ಯುತ್ತಮವಾಗಿ ಅನಿಸೋದು, ಈಗ ಕಲಾವಿದರೀಗ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಿದ್ದಾರೆ, ಶಂಭು ಹೆಗಡೆ ಅವರಿದ್ದಾರೆ, ಇವತ್ತಿನ ಪೀಳಿಗೆನೂ ಇದಿದೆ. ನಿಮಗೆ ಅಂದರೆ ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು, ಯಾವ ಕಲಾವಿದರು ನಿಮಗೆ ಹೆಚ್ಚಿಗೆ ಇಷ್ಟ? ಈಗ ನಮ್ಮಲ್ಲಿ ಕೇಳ್ತಾರೆ ಈ ಸಿನಿಮಾ ನಿಮಗೆ ರಾಜ್ಕುಮಾರ್ ಅವರ ಅಥವಾ ಹಿಂಗೆ ಆ ಥರ ತಮ್ಮದು ಅಂದರೆ ಯಕ್ಷಗಾನದ ಪರಂಪರೆ ತುಂಬ ಹಳೆತ್ತು. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ತಮಗೆ ನಿಮ್ಮ ಮೆಚ್ಚಿನ ಯಕ್ಷ ಕಲಾವಿದೆ ಎರಡನ್ನು ಹೇಳ್ತಾ ಇರೋದು. ಚಿಟ್ಟಾಣಿ ಅಜ್ಜನೇ ಸರ್, ಫಾರ್ ಎವರ್ ಫೇವ್ರೇಟ್ ಅಂತ ಹೇಳಿದ್ರೆ. ಅವ್ರು ಕೆಲವು ವೇಷ ಅಂತ ಹೇಳಿದ್ರೆ ಅವರೇ ನೆನ್ಪು ಬರುದಲ್ಲ. ಭಸ್ಮಾಸುರ ಅಂದ್ರೆ ನಂಗೆ ಬೇರೆ ಯಾರು ಕಣ್ಮುಂದ್ ಬರುದೇ ಇಲ್ಲ. ಚಿಟ್ಟಾಣಿ ಅಜ್ಜ, ನಾನು ಅವ್ರನ್ನ ನೋಡಿದ್ದಿಲ್ಲ. ನಾನು ಯಕ್ಷಗಾನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದವಳು ಅಷ್ಟಿಲ್ಲ. ವಿಡಿಯೋಸ್ ಎಲ್ಲ ನೋಡಿರೋದು, ಲೈವ್ ಒಂದೆರಡು ಆಟ ನೋಡಿರ್ಬೋದು. ಬಟ್ ನಾನು ಈಗ ಇರುವವ್ರ ಹತ್ರ ಕೇಳೋದು, ನನ್ನ ಯಜಮಾನ್ರೆ ಎಷ್ಟು ಸಲ ಚಿಟ್ಟಾಣಿ ಅಜ್ಜನ್ ನೆನ್ಪು ಮಾಡ್ಕೊಳ್ತಾರೆ ಅನ್ನೋ ದಿನಕ್ಕೆ ಅಷ್ಟು ಅವ್ರಂದ್ರೆ ಇಷ್ಟ. ಪ್ರಸ್ತುತದಲ್ಲಿ ನಂಗೆ ಮಹಿಳಾ ಕಲಾವಿದ ಎಲ್ಲರೂ ಒಂದೊಂದು ಪಾತ್ರಕ್ಕೆ ಇಷ್ಟ ಸರ್. ಅಥವಾ ಸ್ತ್ರೀ ವೇಷ, ನಂಗೆ ಸ್ವಲ್ಪ ಸ್ತ್ರೀ ವೇಷ ನಂಗೆ ಪರ್ಸನಲಿ ಇಷ್ಟ. ನಂಗೆ ಈಗ ಶಶಿಕಾಂತ್ ಶೆಟ್ಟಿ ಅವ್ರದ್ದು ಕೆಲವೊಂದು ವೇಷ ನಂಗೆ ಬಂತು ಅಂತ ಹೇಳಿದ್ರೆ ಅವ್ರದ್ದೇ ರೆಫರ್ ಮಾಡೋದು. ನಾನು ಸುಬ್ರಹ್ಮಣ್ಯ ಹೆಗ್ಡೆ, ಯಲಗುಪ್ಪ ಅವ್ರದ್ದು ಕೆಲವು ವೇಷ ಬಂತಂದ್ರೆ ಅವ್ರದ್ದೇ ರೆಫರ್ ಮಾಡೋದು. ಇಲ್ಲ ಶಂಕರಣ್ಣ, ನೀಲ್ಕೋಡ್ ಅವ್ರದ್ದು ಕೆಲವಕ್ಕೆ ಹಂಗೆ ಫೇವ್ರೇಟ್ ಅಷ್ಟು ಅಂತ ಹೇಳಿ ಎಲ್ಲರೂ ಒಂದೊಂದು ವೇಷಕ್ಕೆ ಇಷ್ಟ ಆಗ್ತಾರೆ. ಇನ್ನು ಹಿಮ್ಮೇಳದಲ್ಲಿ ನನಗೆ ನಮ್ಮ ಯಜಮಾನ್ರು ಫೇವ್ರೇಟ್ ಭಾಗವತರು, ಮತ್ತೆ ಗಣೇಶ್ ಆಚಾರ್ಯ ಬಿಲ್ಲಾಡಿ, ಮಧುಕರ್ ಹೆಗ್ಡೆ ಇವರೆಲ್ಲ ಇಷ್ಟ ಆಗ್ತಾರೆ. ಚಂಡೆ ಮದ್ದಲೆಯಲ್ಲಿ ಅಕ್ಷಯ ಆಚಾರ್ಯ ಬಿತ್ಕಲ್ಕಟ್ಟೆ, ಶ್ರೀನಿವಾಸ್ ಪ್ರಭು, ಇವರು ನನ್ನ ಫೇವ್ರೇಟ್. ಓಕೆ, ನಿಮ್ಮ
ಯಜಮಾನರು ಯಕ್ಷಗಾನದ ಕ್ಲಾಸು ಕೂಡ ನಡೆಸ್ತಾರೆ. ತಾವು ಹೇಗೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೋತೀರಿ? ಯಾಕೆಂದ್ರೆ ನೀವು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಿ, ಇದು ಅದೆಲ್ಲ ಹೇಗೆ, ಏನು ಎತ್ತ? ಸರ್ ನನಗೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ತಮಾಷೆ ಮಾಡ್ತಾರೆ, ನಿಮ್ದು ಮೇಳದ ಮ್ಯಾನೇಜರ್ ನೀನು ಅಂತ ಹೇಳಿ. ನಾನಂದ್ರೆ ಒಂಥರ ಪರ್ಸನಲ್ ಸೆಕ್ರೆಟರಿ, ಗ್ರೂಪ್ಸಿಗೆ ಮೆಸೇಜ್. ನಮ್ಮನೆಯವರು ಹಂಗೆ ಅಂತ ಎಲ್ಲರೂ ನಾನು ಅವಳ ಮೇಲೇನೆ ಡಿಪೆಂಡು. ಇವತ್ತು ಮಧ್ಯಾಹ್ನ ಅದನ್ನೇ ಹೇಳ್ತಾ ಇದ್ರು. ನಾನು ನಿಮ್ಮ ಎಂತ ಹೇಳ್ತಿದ್ದ ಹಂಗೆ ನಿಮಗೆ ಹೇಳದಂಗೆನೆ ನಮಗೂ ಹಂಗೇನೆ. ಅಂದ್ರೆ ಅದೇ ಮನೆಯಲ್ಲಿ ಹೇಗೆ ಒಂದು ಮನೆ ನಡ್ಸ್ಕೊಂಡು ಹೋಗೋದು, ಅದು ಮೆಂಟಾಲಿಟಿ ಹೆಣ್ಮಕ್ಳಿಗೆ ಬರತ್ತಲ್ಲ, ಅದು ನಾನು ಅನ್ಕೊಳ್ಳೋದು. ಅದು ಪ್ರೊಫೆಷನ್, ಗಂಡನ ಪ್ರೊಫೆಷನಿಗೂ ಅದು ಹೇಗೆ ಎಕ್ಸ್ಟೆಂಡ್ ಆಗ್ಬಿಡುತ್ತೆ, ಹೆಣ್ಮಕ್ಳಿಗೆ ಎಷ್ಟು ಸಹಜವಾಗಿ ಬರುತ್ತೆ ಅಂತ ಹೇಳಿ. ಒಂದು ಗ್ರೂಪಿಗೆ ಕ್ಲಾಸ್ ಇದೆಯಾ ಇಲ್ವಾ, ಎಷ್ಟು ಗಂಟೆಗೆ ಅಂತ ಮೆಸೇಜ್ ಹಾಕೋದ್ರಿಂದ ಹಿಡಿದು ಇವತ್ತು ಈ ಶೋ ಇಲ್ಲಿದೆ, ಇವ್ರು ಟ್ರಯಲಿಗೆ ಬರ್ತಾರೆ, ಎಲ್ಲಿವರೆಗೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಇದು ಸ್ಟೂಡೆಂಟ್ಸ್ ಎಲ್ಲ ಇವ್ರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ನನ್ನ ಹತ್ರ ಕನ್ಫರ್ಮ್ ಮಾಡ್ಕೊಳ್ತಾರೆ. ಮತ್ತೆ ಅವರ ಸ್ಟೂಡೆಂಟ್ಸ್ ದೊಡ್ಡವರೆಲ್ಲ ಅವ್ರಿಗಿಂತ ಜಾಸ್ತಿ ನನಗೆ ಕ್ಲೋಸ್. ಅವರ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ಹಿಸ್ ಸ್ಟೂಡೆಂಟ್ಸ್ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್. ಹಂಗಾಗಿದೆ ನನ್ನ ಕೈಲಾದಷ್ಟು ಏನೇನ್ ನನಗೆ ಮ್ಯಾನೇಜ್ ಮಾಡೋದಿಕ್ ಸಾಧ್ಯ ಮಾಡ್ತೀನಿ. ನಮ್ದೇ ಒಂದು ಸಂಸ್ಥೆ ಇದೆ, ಯಕ್ಷೇಶ್ವರಿ ಯಕ್ಷಗಾನ ಅಂತ ಹೇಳಿ. ಅದಕ್ಕೆ ನಾವಿಬ್ರು ಸೇರಿಕೊಂಡು ಇವರು ಒಂದು ಅನಿವಾರ್ಯವಾಗಿ ತರಗತಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ತರಗತಿ ಮಾಡ್ತೇನೆ. ಆ ತರ ನಡೀತಾ ಇದೆ. ನಿಮ್ಗೆ ಇಷ್ಟೆಲ್ಲ ಇದು ಏನು ಅಂತಾರೆ, ಈ ಕಡೆ ಸಂಸಾರ ಇರುತ್ತೆ, ಆ ಕಡೆ ಲೆಕ್ಚರರ್ ಆಗಿ ಹೋಗ್ತಿದ್ರಿ, ಈ ಕಡೆ ಇದು ಅಯ್ಯೋ ಇದು ಯಾಕೆ ಬೇಕಿತ್ತು ಯಕ್ಷಗಾನ ಅಂತ ಯಾವತ್ತಾದ್ರೂ ನಿಮಗೆ ಅನಿಸಿದೆಯಾ? ಇಲ್ಲ ಸರ್, ನಿನ್ನೆನೂ ನಂಗೆ ಇಡೀ ರಾತ್ರಿ ಯಕ್ಷಗಾನ ಇತ್ತು, ಶನೀಶ್ವರ ಮಹಾತ್ಮೆ 2 ವೇಷ ಮಾಡಿ ಇವತ್ತೀಗ ಒಂದು ತಾಳ್ ಮೊದಲೇ ಇದೆ. ಅದೇ ಖುಷಿಯಲ್ಲಿ ಬಂದಿದ್ದೇನೆ ನಾನು. ನಂಗಂದ್ರೆ ನಿದ್ದೆ ಆಗ್ಲಿಲ್ಲ. ಅದೇ ಕಾಲೇಜಿಗೆ ಹೋಗುದ್ರೆ ನಂಗೆ ಅನಿಸ್ತಿತ್ತೇನು, ಅಯ್ಯೋ ಹೋಗ್ಬೇಕಲ್ಲ ಅಂತ ಹೇಳಿ. ಬಟ್ ಯಕ್ಷಗಾನದ ವಿಷಯಕ್ಕೆ ನಂಗೆ ಯಾವತ್ತೂ ಹಂಗ ಅನಿಸ್ಲಿಲ್ಲ ಸರ್. ದೇಹಕ್ಕೆ ಎಷ್ಟು ಸುಸ್ತಾದ್ರೂ ಕೂಡ ಅದೊಂದು ಯಕ್ಷಗಾನ ದೈವಿಕಲೆ ಅಂತ ಹೇಳ್ತಾರಲ್ಲ, ಅದು ರಂಗದ ಮೇಲೆ ಯಾವತ್ತೂ ಫೇಲ್ ಆಗ್ಲಿಕ್ಕೆ ನನ್ನನ್ನಂತೂ ಬಿಟ್ಟಿದ್ದಿಲ್ಲ. ಮಹಾಗಣಪತಿನ ಯಾವ ದೇವ್ರು ನಂಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಸೊ ಸ್ಟೇಜ್ ಮೇಲೆ ಅವ್ರದ್ದು ಹೆಂಡತಿ ಅಂತೆಲ್ಲ ನೋಡುದಿಲ್ಲ, ಮನೆಯಲ್ಲೂ ಸಪೋರ್ಟ್ ಮಾಡ್ತಾರೆ. ಕೆಲಸಗಳನ್ನ ಹಂಚಿಕೊಳ್ಳುವುದ್ರಿಂದ ಹಿಡಿದು ಅವರ ಸಪೋರ್ಟ್ ಅಂದ್ರೆ ಹಾಗಲ್ಲ, ಈಗ ನೀನ್ ಇಷ್ಟು ಕೆಲಸ ಮಾಡಿನೇ ಹೋಗ್ಬೇಕು, ಇದು ಅಡಿಗೆ 2 ಬಗೆ ಮಾಡಿಟ್ಟು ಹೋಗ್ಬೇಕು, ಹಂಗಿಲ್ಲ. ನನಗಾಗ್ಲಿಲ್ವಾ ಅವ್ರು ಮಾಡುತ್ತಾರೆ. ಆತರ ಶೇರಿಂಗ್ ಕೇರಿಂಗ್ ಇರೋದ್ರಿಂದ ನಡೀತಾ ಇದೆ ಅಂತ. ಮೇಡಮ್ ಅವರೇ, ಹಾ ಸರ್, ಈ ಯಕ್ಷಗಾನ ಪರಂಪರೆ ಅವತ್ತು ಇವತ್ತಿಗೆಲ್ಲ ಸಾಕಷ್ಟು ಬದಲಾವಣೆ ಆಗಿದೆ. ಕೆಲವೊಂದು ಕಡೆ ಬದಲಾವಣೆ ಅಗತ್ಯ ಅಂತನೂ ಕೂಡ ಹೇಳಿದಿರಿ. ಹೀಗೆ ಬಟ್ ಮುಂದಿನ ಪೀಳಿಗೆಗೆ ಇವತ್ತು ನಾವು ಪ್ರೆಸೆಂಟ್ ಅಲ್ಲಿ ಅನ್ಕೋತೀವಿ ಬದಲಾವಣೆ ಅಗತ್ಯ ಅಂತ, ಆದ್ರೆ ಮೂಲ ಯಕ್ಷಗಾನ ಇದೆಯಲ್ಲ, ಅದಕ್ಕೆಲ್ಲೋ ಒಂದು ಕಡೆ ಏಟು ಬಿದ್ದಂಗ ಅನ್ಸಲ್ವಾ? ಇದೆ ಸರ್, ಅದು ನಿಜ, ಖಂಡಿತ. ಯಾಕೆಂತಂದ್ರೆ ಇದು ಏನೋ ದಿನ ದಿನಕ್ಕೆ ಬದಲಾಗುವಂಥದ್ದಲ್ಲ. ಅದರದ್ದೇ ಆದಂತ ಒಂದು ಮಹತ್ವ ಇದೆ, ಅದರದ್ದೇ ಆದಂತ ಒಂದು ಇಡೀ ಒಂದು ನಮ್ಮ ಈ ಸನಾತನ ಅಥವಾ ಹಿಂದೂ ಧರ್ಮದ ಆ ಪರಿಕಲ್ಪನೆಗಳನ್ನ ಹೇಳುವಂಥದ್ದು. ಮಹಾಭಾರತದ ಯಕ್ಷಗಾನ ಇರ್ಬೋದು, ಬೇರೆ ಬೇರೆ ಕೃಷ್ಣ ಸಂಧಾನ ಇರ್ಬೋದು, ಇದು ಅದು, ಆಮೇಲೆ ರಾಮಾಯಣ ಇರ್ಬೋದು, ಅದು ನಾವು ಏನು ಅಷ್ಟು ಒಂದು ಭಗವದ್ಗೀತೆ ಅಥವಾ ಈ ಥರದ್ದು ಇಟ್ಕೊಂಡು ಅದರಲ್ಲಿ ಆ ಕಥೆಗಳನ್ನು ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಯಕ್ಷಗಾನದಲ್ಲಿ. ಈ ರೀತಿಯ ಅಭಾಸಗಳು ಕೆಲವೊಂದು ಇದೆಯಲ್ಲ, ಅದನ್ನ ಮುಂದಿನ ಪೀಳಿಗೆಗೆ ಏನು ಕೊಟ್ಟಂಗಾಯ್ತು? ನಿಮ್ಮಂಥ ವಿದ್ಯಾವಂತರು ಏನು ಹೇಳ್ತೀರಿ? ಸರ್, ಅದೇ ಇವಾಗ ಕೆಲವೊಂದು ಮೇಳಗಳಲ್ಲಿ ಪೌರಾಣಿಕ ಪ್ರಸಂಗಗಳಾಗೋದೇ ಕಡಿಮೆ. ಆ ಸಾಮಾಜಿಕ ಪ್ರಸಂಗಗಳೇ ಯಾವುದೋ ಮೂವಿಯನ್ನ ಇಲ್ಲಿ ತಂದು ಅಳವಡಿಸೋದು ಅಥವಾ ಅವ್ರದ್ದೇ ಒಂದು ಕಥೆಯನ್ನ ಬರೋದು. ಬಟ್ ಜನಗಳಿಗೂ ಅದೇ ಇಷ್ಟ ಆಗುತ್ತೆ. ಅಲ್ಟಿಮೇಟ್ಲಿ ನಂಗೆ ಅನ್ಸೋದು, ಜನಗಳು ಪ್ರೇಕ್ಷಕರು ಏನ್ ಕೇಳ್ತಾರೋ ಅದು ಕೊಡ್ಬೇಕು. ಬಟ್ ಪ್ರೇಕ್ಷಕರಲ್ಲ, ಒಂದ್ ನಿಮಿಷ, ನಾನು ಹೇಳೋದು ಏನ್ ಗೊತ್ತಾ ಮೇಡಮ್, ಪ್ರೇಕ್ಷಕರು ಏನ್ ಕೇಳ್ತಾರ ಅದು ಕೊಡಬೇಕು ಅಂತಂದಾಗ ಆ ಥಾಟ್ಸ್, ಆ ಯೋಚನೆ ಹುಟ್ಟಾಕಿದ್ದು ನಮ್ಮವರೇ ಅಲ್ಲ. ಹೌದೌದು, ನಾವು ಫಸ್ಟ್ ಯಾವ್ದೋ ಒಂದು ಯಕ್ಷಗಾನದಲ್ಲೂ ಒಂದದು ಬಂದಿರುತ್ತೆ, ಅದೇ ಬೇಕು ಅಂತ ಅದನ್ನ ಕೊಡದೇ ಹೋಗಿದ್ದಿದ್ದು ಇದೇ ಮುಂದುವರ್ಕೊಂಡು ಹೋಗ್ತಿತ್ತು ಸರ್. ಮತ್ತೆ ಪೌರಾಣಿಕ ಪ್ರಸಂಗಗಳನ್ನು ಕೂಡ ಸರ್, ಈಗ ಕಂಸವದೇನೋ ಭಸ್ಮಾಸುರ ಮೋಹಿನೋ ಬೆಂಗಳೂರಲ್ಲೇ ಸರ್ ವಾರಕ್ಕೊಂದು ನಡೆಯುತ್ತೆ. ಅಷ್ಟೇ ಜನಸಂಖ್ಯೆಯಲ್ಲಿ ಜನ ಬಂದು ನೋಡ್ತಾರೆ ಅಂತ ಹೇಳಿದ್ರೆ ಯಕ್ಷಗಾನ ಕಲೆಗೆ ಶಕ್ತಿ ಇದೆ. ಹಾಗಾಗಿ ಪೌರಾಣಿಕ ಪ್ರಸಂಗಗಳು ಮಾಡ್ತಾ ಇದ್ರೆ ಯಾರು ಜನ ಬರುವುದಿಲ್ಲ ಹಾಗೆಲ್ಲ ಏನಿಲ್ಲ. ಈ ಕೆಲವೊಂದು ಸಂಯೋಜನೆಗಳಾಗುತ್ತೆ, ಪೌರಾಣಿಕ ಪ್ರಸಂಗಗಳನ್ನೇ ಇಟ್ಟುಕೊಂಡು ಸಂಯೋಜನೆ ಮಾಡ್ತಾರೆ. ಮತ್ತೆ ಕೆಲವೊಂದು ಕಡೆ ಈ ಯಕ್ಷಗಾನ ತರಗತಿಯನ್ನ ಹೇಳಿಕೊಡುವುದು ಉಂಟಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಅಖಿಲ ಹವ್ಯಕ ಮಹಾಸಭಾ ಮಲ್ಲೇಶ್ವರಂ ಅಲ್ಲಿ ಇರುವಂತದ್ದು ಯಕ್ಷ
ಸಂಸ್ಕಾರ ಅಂತ ಹೆಸರಿಟ್ಟು ಮಕ್ಕಳಿಗೆ ಪ್ರತಿ ಸಂಡೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಪರ್ ಗುರುಗಳನ್ನ ಇಟ್ಕೊಂಡು, ತೋಟಿ ಮನೆಯವರು ಇರ್ಬೋದು, ನಮ್ಮ ಹೆಬ್ಬಾರವ್ರು ಇರ್ಬೋದು, ಇಟ್ಕೊಂಡು ಸಂಪ್ರದಾಯಬದ್ಧವಾದಂತ ಯಕ್ಷಗಾನ ಅಲ್ಲಿ ಎಲ್ಲಿ ಹೇಗೆ ಅಂತ ಹೇಳಿದ್ರೆ, ತೋಟಿ ಮನೆಯವರು ಬಂದು ಪ್ರಸಂಗ ಏನಾದ್ರು ಟ್ರಯಲ್ ಇದ್ರೆ ಇಷ್ಟೇ ಕುಣಿಬೇಕು, ಇಷ್ಟೇ ಅರ್ಥ ಹೇಳ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿರುವವರು ದೊಡ್ಡ ಕಲಾವಿದ್ರು. ಈ ತರ ದೊಡ್ಡ ಕಲಾವಿದ್ರು ಮಾರ್ಗದರ್ಶನ ಇದ್ದಷ್ಟು ನಮ್ಮಂತ ಕಲಾವಿದ್ರು ಇಲ್ಲ ಮುಂದೆ ಬರುವವರು ಬೆಳಿಬಹುದು. ಪೌರಾಣಿಕ ಪ್ರಸಂಗಗಳಿಗೆ ಇರುವಷ್ಟು ಬೆಲೆ ಜನರನ್ನ ಹಿಡಿದುಕೊಳ್ಳುವಂತದ್ದು ನಂಗಂತೂ ಸಾಮಾಜಿಕ ಮುಂದಿನ ಪೀಳಿಗೆಗೆ ಏನ್ ಹೇಳ್ತೀರಿ ಈ ತರ ಏನ್ ಅಂದ್ರೆ ಯಕ್ಷಗಾನ ಅಂತ ಬಂದಾಗ ಸರಿಯಾದ ಗುರುಗಳ ಹತ್ರ ಕಲಿಬೇಕು, ಪ್ರಸಂಗ ಸರಿಯಾಗಿ ಅಧ್ಯಯನ ಮಾಡಿ ಮುಂದುವರಿಬೇಕು. ಅಂದ್ರೆ ನಾವೀಗ ಹೇಗಾಗಿದೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಮೀ, ಯಾವ್ದಾದ್ರು ಹೊಸ ಪಾತ್ರ ಬಂತು ಅಂದ್ರೆ ಫಸ್ಟ್ ರೆಫರ್ ಮಾಡೋದು ಯೂಟ್ಯೂಬ್ ಅನ್ನೇ. ಅಲ್ಲಿ ಯಾರು ಅವ್ರ ಕಲ್ಪನೆಯಲ್ಲಿ ಒಂದು ಪಾತ್ರ ಮಾಡಿರ್ಬೋದು, ಅದು ಹಾಗಾಗ್ಬಾರ್ದು. ಪ್ರಸಂಗ ಪ್ರತಿಯನ್ನೇ ಓದಿಕೊಂಡು ಮಾಡಬೇಕು. ಒಂದೆರಡು ಜನದ ಹತ್ರ ಕೇಳಿ ತಿಳ್ಕೊಳ್ಬೇಕು. ವೇಷಭೂಷಣದಿಂದ ಹಿಡಿದು ಕುಣಿತ ಅರ್ಥಗಾರಿಕೆಯಿಂದ ಹಿಡಿದು ಯಕ್ಷಗಾನವನ್ನ ಉಳಿಸಿ ಬೆಳೆಸುವಂತದ್ದು ಮುಂದಿನ ಪೀಳಿಗೆಗೆ ಇದೆ. ಸರಿಯಾದ ಮಾರ್ಗದರ್ಶನದೊಂದಿಗೆ ಮುಂದುವರಿಬೇಕು. ಮೇಡಮ್ ಅವರೇ, ಯಕ್ಷಗಾನ ಅನ್ನೋದು ಒಂದು 6 ತಿಂಗಳ ವರ್ಷದ 12 ತಿಂಗಳಲ್ಲಿ, ಬಾಕಿ 6 ತಿಂಗಳ ಮಳೆಗಾಲ ಅದು ಇದು ಅಂತ ಆಗುತ್ತೆ. ಯಕ್ಷಗಾನ ಕಲಾವಿದರು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೀವನ ನಿರ್ವಹಣೆ, ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಸಾಕಷ್ಟು ತಾವು ಹತ್ತಿರದಲ್ಲಿ ಕಂಡಿರೋದ್ರಿಂದ ನಾನು ಕೇಳ್ತಾ ಇರೋದು. ಕಷ್ಟನೇ ಸರ್. ಮನೆಯಲ್ಲಿ ಸ್ವಲ್ಪ ಈಗ ತೋಟವೋ ಹಾಗೇನಾದ್ರೂ ಇದ್ರೆ ಒಂದ್ ಸ್ವಲ್ಪ ಮ್ಯಾನೇಜೇಬಲ್ ಇರುತ್ತೆ. ಇಲ್ಲ ತಗೊಂಡವರಿಗೆ ಕಷ್ಟನೇ. ಅವರು 6 ತಿಂಗಳಲ್ಲಿ ಅಂದ್ರೆ ಬೇರೆ ಕಡೆ ಆಟಗಳಿಗೆ ಹೋಗುವ ಕಲಾವಿದ್ರು, ಒಂದು ದೊಡ್ಡ ಹೆಸರಾಂತ ಈಗ ಬಿಡಿ, ಈಗ ಏನಾಗುತ್ತೆ ಅಂತಂದ್ರೆ ನಮ್ಮ ಆ ಕಡೆ ಇಲ್ಲಂದ್ರೆ ಬೆಂಗಳೂರಲ್ಲಿ ಇದು ಟೌನ್ ಹಾಲ್ ಇದೆ. ಈಗ ಅಲ್ಲಾಗಿದ್ರೆ ಅವಾಗ ಓಪನ್ ಥಿಯೇಟರ್ ಇತ್ತು, ಮಳೆಗಾಲದಲ್ಲಿ ಆಗ್ತಿರ್ಲಿಲ್ಲ. ಈಗ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದು ಮಾಡ್ತಾರೆ. ಬಟ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಅಷ್ಟು ಕಷ್ಟಪಟ್ಟು ಆ ಯಕ್ಷಗಾನನ ಅಷ್ಟು ಇದಕ್ಕೆ ತಂದು ಈಗೀಗ ಈ ರೀತಿ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಅವಾಗಾದ್ರೆ ಒಂದು 6 ತಿಂಗಳ ಎಷ್ಟು ಮಳೆ ಬಂದ್ರೆ ಆಟ ನಿಂತೋಯ್ತು, ಪೇಮೆಂಟ್ ಇರ್ತಿರ್ಲಿಲ್ಲ, ಓಪನ್ ಏರ್ ಥಿಯೇಟ್ರು, ಗೊತ್ತಾಯ್ತಾ. ಈಗ ಅದ್ರಲ್ಲಿ ಟೌನ್ ಹಾಲ್ ಇದೆ, ಬೇರೆ ಬೇರೆ ಹಾಲ್ಗಳಿದೆ. ಮಳೆಗಾಲದಲ್ಲೆಲ್ಲ ಹೆಚ್ಚಿಗೆ ಕಲಾವಿದರು ಇದೆಲ್ಲ ಇಲ್ಲೇ ಬರ್ತಾರೆ. ಆವತ್ತು ಅದಕ್ಕೋಸ್ಕರನೇ ತಮ್ಮ ಜೀವನನ ಮುಡುಪಾಗಿಟ್ಟಿದ್ದು. ವೃತ್ತಿಯಾಗಿ ಸ್ವೀಕರಿಸಿದ್ರು ಕೂಡ ಅದನ್ನ ಅಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡೋದು ತುಂಬಾ ಕಡಿಮೆ ಇತ್ತು. ಅಂತ ಉಳಿಸ್ಕೊಂಡು ಬಂದಂತ ಆಗಿನ ಕಲಾವಿದರು ಅಕಸ್ಮಾತ್ ಆಗಿ ಅವರು ಜೀವಂತ ಇದ್ದು ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಹೇಳಿ ನೋಡ? ಬೇಸರನೇ ಆಗುತ್ತೆ ಸರ್. ಅದಕ್ಕೆ ಈಗ ಹಿರಿಯ ಕಲಾವಿದರು ಕೆಲವೊಂದು ಹೇಳಿದ್ರೆ ನಮ್ಗೆ ಇವ್ರೇನ್ ಹೀಗೆ ಹೇಳ್ತಾರೆ ತಪ್ಪು ಅಂತ ಒಂದೊಂದ್ಸಲ ಈಗಿನ ಯುವ ಪೀಳಿಗೆಗೆ ಅನ್ನಿಸ್ಬೋದು. ಅದು ನೀವ್ ಏನನ್ನಾದ್ರೂ ಒಂದು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ ಕಣ್ಣು ಮುಂದೆ ಹಾಳಾಗದ್ ನೋಡೋದ್ ಯಾರಿಗಾದ್ರೂ ಬೇಜಾರಾಗೇ ಆಗತ್ತೆ. ಹಾಗಾಗಿ ಹಿರಿಯ ಕಲಾವಿದ್ರು ಮಾರ್ಗದರ್ಶನ ಯಾವಾಗ್ಲೂ ಬೇಕೇ ಬೇಕು. ಅವರೊಂದು ದಾರಿ ಹಾಕಿ ಕೊಟ್ಟಿದ್ದಾರೆ, ಆದಷ್ಟು ಅದ್ರಲ್ಲೇ ನಡೆಯುವ ಪ್ರಯತ್ನ ಮಾಡಬೇಕು. ಒಂದು ನಿಮ್ಮ ಜೀವನದಲ್ಲಿ ಮರೆಯಲಾಗದೇ ಇರುವಂತ ಒಂದು ಸ್ಥಳ ಇದೆ, ಅದು ಯಾವುದು? ಮರೆಯಲಾಗದೇ ಇರುವಂತ ಮರೆಯಕ್ಕೆ ಆಗದೇ ಇರುವಂತ ಒಂದು ಸ್ಥಳ ಇದೆ, ಯಾವುದು? ನನ್ನ ನೇಟಿವೇ ಇರಬಹುದು ಸರ್. ಮದ್ದೂರು ಏನ್ ಅನ್ಸುತ್ತೆ? ಮದ್ದೂರು, ಹೌದು ಸರ್. ಏನ್ ಹೇಳಿ, ನನ್ನ ಯಜಮಾನ್ರನ್ನ ನಾನು ಅಲ್ಲೇ ಮೀಟ್ ಆಗಿ ನೋಡ್ರಿ, ನಾನು ಎಷ್ಟು ಪಕ್ಕ ಇದು ನೀವೇ ಯಾವ್ದು ಅಂತ ಹೇಳ್ತೀರ. ನೇಟಿವ್ ಪ್ಲೇಸ್ ಎಲ್ಲರಿಗೂ ಅಷ್ಟೇನೆ. ಮದ್ದೂರಲ್ಲಿ ಏನಾಯ್ತು ಮೇಡಮ್? ಅಲ್ಲೇ ಸರ್ ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಹಾಗಾಗಿ ನಮ್ಮ ಜೀವನ ಒಂದು ಪ್ರಾರಂಭ ಆಗುವುದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳಿದ್ರೆ ಮದ್ದೂರು. ಹೌದಾ? ನೋಡಿ, ನಾನು ನೆನಪಿಟ್ಟುಕೊಂಡಿದ್ದೀನಿ, ನೀವೇ ಮರ್ತು ಬಿಟ್ಟಿದ್ದೀರಿ. ಹೀಗೆ ಸಿಂಧುಶ್ರೀ ಅವರೇ, ತುಂಬ ಖುಷಿ ಆಯಿತು. ಆಮೇಲೆ ಅಂದರೆ ಅವತ್ತಷ್ಟೆಲ್ಲ ಕಷ್ಟ ಇದ್ರೂ ಕೂಡ, ಒಂದು ಡಾನ್ಸ್ ಕಲಿತೀನಿ, ಒಂದು ಭರತನಾಟ್ಯ ಕಲಿತೀನಿ ಅಂದಾಗ್ಲೂ ಕೂಡ ಅವತ್ತು ಆ ಪರಿಸ್ಥಿತಿ ಇರಲಿಲ್ಲ. ಹೆಣ್ಣು ಅನ್ನೋದು ಮದುವೆ ಆದಮೇಲೆ ನಿಮ್ಮ ಯಜಮಾನರು ಇಷ್ಟೊಂದು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಹಾಗೆಯೇ ನೀವು ಕೂಡ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ನಮ್ಮ ಯಕ್ಷಕಲೆ ಉಳಿಸೋದಕ್ಕೆ. ಇಷ್ಟೊತ್ತು ನಿಮ್ಮ ಜೊತೆ ನಾನು ಟೈಮ್ ಕಳೆದೆ. ನನ್ನ ಲಾಗ್ನ ವೀಕ್ಷಕರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
ಈ ನನ್ನಂತಹ ಸಣ್ಣ ಕಲಾವಿದೆ, ನಾನು ಇವಾಗ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳ ಲೆವೆಲಲ್ಲಿ ಕಲಿಯೋವಾಗ ಒಂದು 2-3 ವರ್ಷ ಅಷ್ಟೇ ಅಭ್ಯಾಸ ಮಾಡಿರುವಂಥ ಕಲಾವಿದೆ. ನನ್ನಂಥ ಕಲಾವಿದೆಗೂ ಕೂಡ ನನ್ನ ಮನಸ್ಸಲ್ಲಿ ಏನಿದೆ ಕಲೆಯ ಬಗ್ಗೆ, ಕಲಾವಿದರ ಬಗ್ಗೆ ಅನ್ನೋದನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ನಿಮಗೆ ಹಾಗೆ ನಿಮ್ಮ ವೈಫ್ಗೆ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಒಳ್ಳೆಯ ಕೆಲಸ ಮುಂದುವರಿತಾ ಇರಲಿ, ಹಾಗೆ ನಿಮ್ಮ ವ್ಲಾಗ್ಸ್ಗಳು ಹೆಚ್ಚೆಚ್ಚಾಗಲಿ, ವೀಕ್ಷಕರ ಸಂಖ್ಯೆಯೂ ಹೆಚ್ಚಾಗಲಿ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಲಿ. ಧನ್ಯವಾದಗಳು. ನಮಸ್ತೆ.